ಮೂಡಿತೋ ಕೋಳಿ ಕೂಗಿತೋ ಆ ಬಳ್ಳಿ ಮೂಡಿ. ಕಾಡೇಶ್ ಕುಮಾರ್ನನ್ನು ನಗಿಸಬೇಕು ಅಂತ ಶಿವಣ್ಣ ನಿನ್ನೆ ಹರಸಾಹಸ ಪಟ್ರು, ಆಗ್ಲಿಲ್ಲ. ಅದಕ್ಕೆ ಅವರನ್ನು ನಗಿಸ್ಲೇಬೇಕು ಅಂತ ಶಿವಣ್ಣ ಒಬ್ಬ ವಿಶೇಷ ವ್ಯಕ್ತಿನ ಕರೆಸಿದ್ದಾರೆ. ಅವ್ರ ಮೂಲಕ ಆದ್ರೂ ಕಾಡೇಶ್ ಕುಮಾರ್ ನಗ್ತಾರ? ಬಳ್ಳಿ ಮೂಡಿತೋ ಕೋಳಿ ಕೂಗಿತೋ ಆ ಬಳ್ಳಿ ಮೂಡಿತೋ. ಇವ್ರು ನಗಿಸ್ಬೇಕಂತಾನೆ ಒಬ್ಬ ಸ್ಟೇಜ್ ಕಳಿಸ್ತಾ ಇದ್ದೀನಿ. ಮುರಳೀಧರ್ ಕಾಶಿಕರ್. ಮುರಳೀಧರ್ ಕಾಶಿಕರ್ ಕಿರುತೆರೆ ಕಲಾವಿದ. ಎಲ್ಲರನ್ನ ನಗಿಸೋ ಮುರಳೀಧರ್ ಜೀವನದಲ್ಲೂ ಒಂದು ನೋವಿದೆ. ಎಲ್ಲ ವೀಕ್ಷಕರಿಗೂ ಸಣ್ಣ ಕಲಾವಿದ ಮುರಳೀಧರ್ ಕಾಶಿಕರ್ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಜೀವನದ ಬಗ್ಗೆ ಏನು ಹೇಳಿ ನನ್ನ ಕೇಳಿದ್ರು ಏನು ಅಂತ. ಜೀವನ ಅಂದ್ರೆ ಜಿಗುಪ್ಸೆಯನ್ನ ಒದಿಸುವಂತ ನವೀನ ಕಲೆಯ ಜೀವನ. ಯಾಕೆಂದ್ರೆ ಮೊದಲು ಒಂಥರ ಇದ್ದೆ, ಈಗ ಹೆಂಗಿದ್ದೀನಿ ಅಂದ್ರೆ ಡೆಂಟಲಿ ಫಾರ್ವರ್ಡ್, ಮೆಂಟಲಿ ಬ್ಯಾಕ್ವರ್ಡ್, ಫಿಸಿಕಲಿ ಆಕ್ವರ್ಡ್. आगे से पर्सनालिटी, पीछे से म्यूनसिपालिटी, लेफ्ट लेग दोंच कम में आंग डिमांड पे पसंद करो बोला तो कौन पसंद करेगा? ಯಾರು ಇಷ್ಟಪಡಬೇಕು? ಹತ್ರ ನಾವು ನೇರವಾಗಿ ಹೇಳೋದ್ರಿಂದ ನನಗೆ ಬಹಳ ಸಂತೋಷ ಆಗುತ್ತೆ. ಎಸ್ಪೆಷಲಿ ನಮ್ಮ ಚಾನೆಲ್ನವರು ಇಂಥ ಪ್ರೋಗ್ರಾಮ್ಗಳು ಮಾಡ್ತಿದ್ದಾರೆ, ಎಷ್ಟು ಜನಕ್ಕೆ ಹೆಲ್ಪ್ ಆಗತ್ತೆ, ಏನೇನಾಗತ್ತೆ. ಆದ್ರೂ ಕಾಡೇಶ್ ಕುಮಾರ್ರನ್ನ ನಗಿಸಬೇಕು ಅಂತ ಮುರಳೀಧರ್ ಉತ್ಸಾಹದಿಂದ ನಮ್ಮ ಸ್ಟುಡಿಯೋಗೆ ಬಂದ್ರು. ಲೆಟ್ಸ್ ವೆಲ್ಕಮ್ ಮುರಳೀಧರ್ ಕೌಶಿಕರ್. ಈತನ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ನೊಂದಿರೋ ಮನುಷ್ಯ, ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ದಾನೆ. ಕೇಳೋಣ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅಂತ ಅವ್ರ ಬಾಯಲ್ಲ ಕೇಳೋಣ. ಮುರಳೀಧರ್ ಅವರೇ ಹೇಳಿ. ಅಂಥ ಪ್ರಾಬ್ಲಮ್ ಅಂದ್ರೆ ನನಗೆ ಬ್ರೈನ್ ಇದೆ ಅಂತ ಡಾಕ್ಟರ್ ಹೇಳ್ಬಿಟ್ರು. ಬಟ್ ಬೇರೆ ಯಾರಿಗಿದೆಯೋ ಇಲ್ಲೋ, ಯಾರಿಗಿರೋದು ಬೇಡ. ಕಾರಣ ಏನು ಅಂದ್ರೆ ನನಗೆ ಕ್ಯಾನ್ಸರ್. ಸಿವಿಯರ್ ಆಗಿದೆ, 3rd ಗ್ರೇಡ್ ಅಲ್ಲಿದೆ. ಕೇವಲ ಇನ್ನೊಂದು 7 ತಿಂಗಳು ಇರೋದು ನೀವು ಅಂತಾನು ಡಾಕ್ಟರ್ ಹೇಳಾಗಿದೆ. ಹಾಗಾಗಿ ನನಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಯಾಕೆ ಹೇಳಿ, ನನಗೆ ಸಂಸಾರ ಅನ್ನೋದಿದೆ. ಅಂದ್ರೆ ಸಮ್ ಟೈಪ್ ಆಫ್ ಸಾರಾನೇ ಸಂಸಾರ. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವತ್ತು ಇವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರು ಅವ್ರು ನಿಂತಿರೋ ಸ್ಟೈಲ್ ನೋಡಿದ್ರೆ ನನಗೆ ಯಾಕೋ ಡೌಟ್. ಮೊದಲೇ ಎಲೆಕ್ಷನ್ ಪ್ರಾಬ್ಲಮ್ ನಡೀತಾ ಇದೆ. ಮೋಸ್ಟ್ಲಿ ನನಗನ್ಸುತ್ತೆ ಇವ್ರೇನಾರ CM ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇದಾರೆ. ಅದಕ್ಕೆ ಈಗಲಿಂದಾನೇ ನಮಸ್ಕಾರ ಹೊಡಿತಾ ಇದಾರೆ. ಜೊತೆಗೆ ಅವ್ರ ಮಕ ನೋಡಿದ್ರೆ ನನ್ಗೆ ಯಾಕೋ IAS ಮಾಡಿದಾರೆ ಸರ್. ಫಸ್ಟ್ ಚೆನ್ನಾಗೇ ಇದ್ರು, ಮ್ಯೂಸಿಕ್ ಎಲ್ಲ ಬಾರಿಸ್ತಾ ಇದ್ರು. ಸಡನ್ ಆಗಿ ಸ್ಟ್ಯಾಚ್ಯೂ ಆಗ್ಬಿಟ್ಟಿದ್ದಾರೆ, ಒಂದು ಬೆಡ್ಸ್ ಬೇರೆ ಕಟ್ಬಿಟ್ಟಿದ್ದಾರೆ, ನಗ್ಸ್ಬೇಕು ಅಂತ. ಅದಕ್ಕೆ ನೋಡಿ ನಿಮ್ನ ಕರ್ಸಿದೀನಿ ಮುರಳೀಧರ್. ಕಲರ್ ನೋಡಿದ್ರೆ IAS ಅಂದ್ರೆ ಇನ್ವಿಸಿಬಲ್ ಆಫ್ಟರ್ ಸನ್ಸೆಟ್. ಸಾಯಂಕಾಲ ಮೇಲೆ ಕಾಣಿಸ್ಕೊಳಲ್ಲ. ನನಗೆ ಇವ್ರ ಶಾಸ್ತ್ರ ಮೊದಲು ನನಗೆ ಯಾಕೋ ಇವ್ರು ನೋಡಿದ್ದೀನಿ ನಾನು 100%. ಅದು ಹೆಂಗಾದ್ರೂ ನಗ್ಸಿವ ನಿಮ್ದು ಸ್ಟೇಜ್ ಇವಾಗ. ಮದುವೆಗೆ ಮುಂಚೆ ಇದೇ ಮನುಷ್ಯ ನನ್ನ ಹತ್ರ ಬಂದು ಕೇಳಿದ್ದಾರೆ. ತುಂಬಾ ಟೆನ್ಷನ್, ಸಂಸಾರ ತಾಪತ್ರೆ, ಏನ್ ಇರೋ ಬರೋ ಪ್ರಪಂಚದ ಎಲ್ಲಾ ಪ್ರಪಂಚದಲ್ಲಿರೋ ಪ್ರಾಬ್ಲಮ್ಗಳು ಇವ್ರ ತಲೆಯಲ್ಲಿ ಇತ್ತು. ಆದ್ರೂ ಯಾಕ್ರಿ ಏನ್ರಿ ನಿಮ್ ಸಮಸ್ಯೆ ಅಂತ ಕೇಳಿದಕ್ಕೆ ಏನ್ ಹೇಳಿದ್ರು, ಸರ್ ನನಗೆ ಮದುವೆ ಆಗಿಲ್ಲ ಅಂದ್ರು. ಯಾಕ್ರಿ ಮೊನ್ನೆ ತಾನೇ ನಿಮ್ ತಂದೆ ಹೇಳಿದ್ರು ಯಾವ್ದೋ ಒಂದು ಹೆಣ್ಣು ಬಂದಿದ್ಯಂತಲ್ಲ, ನೋಡಿದ್ರಂತಲ್ಲ, ಹೇಳ್ರಿ ಅಂದೆ. ಇಲ್ಲ ಆ ಹುಡುಗಿ ನನ್ಕಿನ್ನ ಸಿಕ್ಕಾಪಟ್ಟೆ ದಪ್ಪ ಹೈಟ್ ಆಗಿದ್ದಾರೆ ಅಂದ್ರು. ನಾನು ಇನ್ನೇನು ಹೇಳಿ, ಗುರುಗಳು ಇಂಥವ್ರನ್ನ ಭೇಟಿ ಮಾಡಿದೆ, ಇಂಥವ್ರು ಹೇಳ್ಕೊಟ್ಟಿರೋದ್ರಿಂದ ನನಗೂ ಅಭ್ಯಾಸ. ಮನೆಗೊಬ್ರು ದೊಡ್ಡವರು ಅಂತ ಇರ್ಬೇಕು ತಾನೆ. ಆ ದಪ್ಪಕ್ಕಿರೋರ್ನಾದ್ರೂ ಏನಾಗ್ಬಿಡತ್ತೆ, ಸೀನಿಯರ್ ಸಿಟಿಸನ್ ಆಗ್ಲಿ ಆಗ್ಬಿಡ್ರಿ ಹಿಂದೆ. ಕೊನೆಗೆ ಆದ್ರೂ ಚಿಂತೆ. ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ ಸಂಸಾರ ಅಂದ್ರೆ ಏನು ಅಂತ. ವೈಫ್ ಅಂದ್ರೆ ಏನು ಅಂತ ಕೇಳ್ತಾರ ಆವಾಗ ಮದ್ವೆ ಆದ್ಮೇಲೆ. ನಾನು ಹೇಳಿದೆ ವೈಫ್ ಅಂದ್ರೆ ಏನು, ಮದ್ವೆ ಆದ ಹೊಸದರಲ್ಲಿ ವಂಡರ್ಫುಲ್ ಇನ್ಸ್ಟ್ರೂಮೆಂಟ್ ಫಾರ್ ಎಂಜಾಯ್. ಅದೇ 2 ಮಕ್ಕಳಾಗ್ಬಿಡ್ತು ಅಂದ್ರೆ ವರೀಸ್ ಇನ್ವೈಟೆಡ್ ಫಾರ್ ಎವರ್. ಅದೇ ಹೆಂಡತಿ ಪ್ರಕಾರ ಕೇಳಿ ವಿತೌಟ್ ಇನ್ಫಾರ್ಮೇಶನ್ ಫೈಟಿಂಗ್ ಎವ್ರಿ ಡೇ. ಆ ಒಂದೇ ಕಾರಣಕ್ಕೆ ಪ್ರತಿಯೊಬ್ಬರು ಪರ್ಫೆಕ್ಟ್ ಹಸ್ಬೆಂಡ್ ಆಗಿ, ಹಸ್ಬೆಂಡ್ ಅಂದ್ರೆ ಏನು, ಹಸ್ಗೆ ಬೆಣ್ಣಿಕಲ್ ಲೆವೆಲ್ ಹಸ್ಬೆಂಡ್ ಅಂತಾರಲ್ಲ, ಆ ಪ್ರಾಕ್ಟೀಸ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮನ್ನೆಲ್ಲ. ಕುರುಕುರಮಾಮ ಕೊಂಡದೇವಡ ರಾಮನಂದಡ, ತಿರುಪತಿಯಲ್ಲ ಗೋವಿಂದಣ್ಣ, ಮೈಸೂರಿಲ್ಲ ಚಾಮುಂಡಮ್ಮ, ಉಡುಪಿಯಿಲ್ಲ ಶ್ರೀಕೃಷ್ಣಣ್ಣ, ಇವರೆಲ್ಲರೂ ಕಂಡವ್ರೆ. ಮುಖದಲ್ಲಿ ಅಂದ ಉಂಟು, ಜಾತಕದಲ್ಲಿ ಮಿಸ್ಟೇಕ್ ಉಂಟು. ಏನು ಹೇಳೋಣ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಮಗಾಗಿ. ಧನ್ಯವಾದ ಸರ್, ತುಂಬಾ ಖುಷಿ ಆಯ್ತು ನಿಮ್ಗೆ. ನೋಡ್ರ ಹೆಂಗ್ ಸರ್ ಹಾಕಿದ್ರಿ ಇವಾಗ ಸಡನ್ ನಾನಿರುವುದು ನಿಮಗಾಗಿ ಅಂತ ಆಗ್ಬಿಟ್ರಲ್ಲ. ಧನ್ಯವಾದ ಸರ್. ನೋಡಿ ಪಾಪ ಅವ್ರ ಲೈಫ್ ಎಷ್ಟು ಪ್ರಾಬ್ಲಮ್ ಇದ್ರು ಎಷ್ಟು ಲವ್ಲವಿಕೆಯಿಂದ ಇರ್ತಾರೆ.
ಬಹಳ ಖುಷಿ ಆಯ್ತು ಸರ್, ಬಹಳ ಖುಷಿ ಆಯ್ತು ಇವತ್ತ. ನಿಜವಾದ ತುಂಬಾ ಖುಷಿ ಆಗುತ್ತೆ. ಹಾಗೆ ಬಂದು ಯಾವುದೇ ಕಾಯಿಲೆ ತಗೊಂಡ್ ಬಂದ್ರು ಎಲ್ಲಾ ವೀಕ್ಷಕರಿಗೆ ನಾನು ಕೇಳ್ಕೊಳ್ಳೋದಷ್ಟೇ, ಆದ ಪೇಷಂಟ್ಗೂ ಕೇಳ್ಕೊಳ್ಳೋದಷ್ಟೇ, ಯಾವುದೇ ಕಾರಣಕ್ಕೂ ನನಗೆ ಹಿಂಗ್ ಆಗೋಗ್ಬಿಟ್ಟಿದೆ ಅಂತ ದಯವಿಟ್ಟು ಚಿಂತಿಸಬೇಡಿ, ನೆಗೆಟಿವ್ ಥಿಂಕೇ ಮಾಡಬೇಡಿ. ಇದ್ದು ಎಷ್ಟು ದಿನ ಇರ್ತೀವಿ, ನಾಳೆ ಬೆಳಿಗ್ಗೆ ನಾವು ಹೋಗ್ತೀವಿ ಅಂದ್ರೂ ಇಮಿಡಿಯೇಟ್ ನಾವು ನಾಳೆವರೆಗೂ ಏನೇನ್ ಕರ್ತವ್ಯ ಇದೆ, ಏನೇನ್ ಕೆಲಸ ಇದೆ ಅದನ್ನ ಮಾತ್ರ ಮಾಡ್ಕೊಂಡು ಹೋಗಿ. ಖಂಡಿತ ಎಲ್ರಿಗೂ ಒಳ್ಳೇದಾಗತ್ತೆ. ಸರ್ ಅಂತವ್ರು ಇರ್ಬೇಕಾದ್ರೆ ನಮ್ಗೆ ಟೆನ್ಷನ್ನೇ ಇರಲ್ಲ, ಇಂಥವ್ರು ಇರ್ಬೇಕಾದ್ರೆ ಇನ್ನೇನ್ ಬೇಕಾದ್ರೆ. ಆದ್ರೆ ನಿಮ್ ಲೈಫ್ ಒಂದು ಪಾಸಿಟಿವ್ ಅಪ್ರೋಚ್ ಇದೆಯಲ್ಲ, ಅದು ದಟ್ಸ್ ರಿಯಲಿ ಗ್ರೇಟ್. ಏನೇ ಇದ್ದಿದ್ರು ನಾನು ಫೇಸ್ ಮಾಡ್ತೀನಿ, ಆಯ್ತು ಎಷ್ಟು ತಿಂಗಳು ಇರ್ಬೋದು, ಅಷ್ಟು ತಿಂಗಳು ಇದ್ರು ಅಲ್ಲಿವರೆಗೂ ನಾನು ಸಂತೋಷವಾಗಿರ್ತೀನಿ, ಇನ್ನೊಬ್ಬರು ನಗ್ತೀನಿ ಅಂತ ಮನೋಭಾವ ಇದೆಯಲ್ಲ, ದಟ್ಸ್ ಗ್ರೇಟ್. ಹ್ಯಾಟ್ಸ್ ಆಫ್. ಅದು ನಮ್ಗೆ ಬಹಳ ಖುಷಿ ಆಯ್ತು. ಇದೇ ರೀತಿ ಎಲ್ಲರ ಜೀವನದಲ್ಲಿ ಒಂದು ಪಾಸಿಟಿವ್ ನೇಚರ್ ಇರ್ತಾ ಹೋದ್ರೆ ಖಂಡಿತ ಗೆಲ್ಬೋದು. ಐ ಥಿಂಕ್ ಇಲ್ಲ, ಎಲ್ಲರೂ ಥಿಂಕ್ ಮಾಡ್ತೀವಿ ಲಿವ್ ಲಾಂಗ್, ಅದೇ ನಾ ಬೇಡ್ಕೊಳ್ಳೋದು. ಎಸ್, ದೇವರನ್ನೊಬ್ಬನಿದ್ರೆ ಖಂಡಿತ ಇವರು ಜಾಸ್ತಿ ಆಯ್ಸ್ ಕೊಡ್ಲಿ ಅಂತ ನಾ ಬೇಡ್ಕೊತೀನಿ. ಪ್ಲೀಸ್, ವಿ ಡೋಂಟ್ ವಾಂಟ್ ಟು ಲಿವ್ ಯು ಅಂಡ್ ಗೋ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಏನಾಗಲ್ಲ, ಎಲ್ಲೋ ಒಂದು ಕಡೆ ದೇವರಿದೆ ನಮ್ಮ 100%. ಅದೇ ನನ್ನ ಫೀಲಿಂಗು. ಐ ಥಿಂಕ್ ಎವ್ರಿಬಡಿ. ಥ್ಯಾಂಕ್ ಯು.